ಅಧ್ಯಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ. ಚನ್ನಗಿರಿ ತಾಲೂಕಿನ ವಿವಿಧ ಸುದ್ದಿಗಳು ನಿಮ್ಮ ಅಧ್ಯಯ ನ್ಯೂಸ್ನಲ್ಲಿ. ಚನ್ನಗಿರಿ ಸರ್ಕಾರಿ ಬಾಲಿಕಾ ಪ್ರೌಢಶಾಲೆ ವತಿಯಿಂದ ಮತದಾರರ ಜಾಗೃತಿ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಜಾಥಾದ ಮೂಲಕ ಮಕ್ಕಳು ಒಂದು ಜಾಗೃತಿಯನ್ನು ಮೆರೆದರು. ಹಾಗೆಯೇ ನೈತಿಕ ಮತದಾನ ದೇಶಕ್ಕೆ ಸನ್ಮಾನ, ನಮ್ಮ ಮತ ನಮ್ಮ ಮತ ಹೋಗಂಗಿಲ್ಲಲ್ಲ ಇವರೇನು. ಚನ್ನಗಿರಿ ಪಟ್ಟಣದ ಪುರಸಭೆಯ ಸಭಾಂಗಣದಲ್ಲಿ ಸಂತೆ ಹರಾಜು ಮತ್ತು ಪೆಟ್ಟಿಗೆ ಬಳಕೆಗಳ ಶುಲ್ಕ ವಸೂಲಾತಿಯ ಕುರಿತಂತೆ ಹರಾಜು ಪ್ರಕ್ರಿಯೆ ನಡೆದಿದ್ದು, ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿಯಾದ ಮಂಜುನಾಥ್ ಹಾಗೆಯೇ ಪುರಸಭೆಯ ಮ್ಯಾನೇಜರ್ ಆದಂಥ YS ಆರಾಧ್ಯ ಹಾಗೆಯೇ ಹಿರಿಯ ಆರೋಗ್ಯಾಧಿಕಾರಿ ಶಿವರುದ್ರಪ್ಪ ಸೇರಿದಂತೆ ಇತರರು ಹಾಜರಿದ್ದರು. ಒಟ್ಟಾರೆ ಹರಾಜಿನಲ್ಲಿ 10 ಜನ ಬಿಡ್ದಾರರು ಭಾಗವಹಿಸಿದ್ದು ಹರಾಜನ್ನ ಸುಸೂತ್ರವಾಗಿ ನಡೆಸಲಾಯಿತು. ಅಲ್ಲ ಸರ್ ಮಾಡಿ ಸರ್ ಮಾಡಲು ಹೇಳಿ ಸರ್ ಹೊರಗಡೆ ಬಂದು ಗಾಡಿ ಸರ್ ನಿಲ್ಸ್ಕೊಳಂಗಿಲ್ಲ. ನೀವು ಹೇಳ್ಬೇಕು ಸರ್ ಮತ್ತೆ ಈಗ ನಾವೆಲ್ಲರೂ ಮುಂದಕ್ಕೆ ಬಂದ್ರೆ ಅಂಗಡಿ ತೆಗೀರಿ ಅಂತ ಹೇಳ್ತೀರಾ. ಹೊರಗಡೆ ಯಾಕೆ ಸರ್ ಕೊಡ್ತೀರಾ? ಅಲ್ಲ ಹೊರಗಡೆ ಯಾಕೆ ಕೊಡ್ತೀರಿ ಸರ್? ಹೊರಗಡೆ ಬಂದು ಹೆಂಗ್ ಬೇಕೋ ಬೇಗ ಬಿಟ್ಟು ತಾಲೂಕು ಆಫೀಸರ್ ನಿಲ್ಸ್ಕೊಬೋದು, ಜೂನಿಯರ್ ಆಫೀಸರ್ ನಿಲ್ಸ್ಕೊಬೋದು. ಸ್ವಾತಂತ್ರ್ಯ ಇಲ್ಲ ಅಂದ್ರೆ ಎಷ್ಟ ಬಡ ಕಟ್ತೀಯ? ತಿಂಗಳ 17,000. ಈಗ ಯಾವನೊಬ್ಬ ನಿಲ್ಸ್ಕೊಂಡ್ರೆ ಅವನೇ ಹೆಂಗ್ ಬಡ ಪುರಸಭೆಗೆ ತಾನೇ ಬಾಡಿಗೆ ಕಟ್ಟೋದು. ಅವರೆಲ್ಲ ಪುರಸಭೆ ಬಾಡಿಗೆ ಕಟ್ತಾರೆ ತಿಂಗಳ 17,000-20,000. ಗೊತ್ತಿಲ್ಲ, ನಾವು ಇಲ್ಲೇ ಉಟ್ಕೊಳ್ತಿರೋದು. ಚನ್ನಗಿರಿ ಟೌನ್ ಏನ್ ಮಾಡ್ಬೇಕು? ಅವಾಗೆಲ್ಲ ಆಗ್ತಿರೋದು ಸಮಸ್ಯೆ ಹೇಳ್ತೀರ ಸರ್. ಅವ್ರು ಮಾಡೋದ್ ಕೇಳ್ತೀರ ಸರ್. ನಾವು ಜಗ తీసుకొತ್ತೀವಿ ಅಂತ ಅವ್ರು ಕೇಳ್ತೀರ. ನಾವು ಅರ್ಜಿ ಕೊಟ್ಟಿವಿ, ಎಲ್ಲದೂ ಅರ್ಜಿ ಕೊಟ್ಟಿವಿ, ದೇಶದ ಕಂಪ್ಲೇಂಟ್ ಕೊಟ್ಟಿವಿ. ಕಂಪ್ಲೇಂಟ್ ಕೊಡ್ರಿ ಆ ಗಾಡಿ ಮೇಲೆ ಅವ್ರು ಪೊಲೀಸರು ಏನಾದ್ರು ಆಕ್ಷನ್ ತಗೊಂತಾರೆ. ನಾವು ಕಂಪ್ಲೇಂಟ್ ಅಂತಾರೆ, ಅವ್ರು ಹೇಳ್ತಾರೆ ಸರ್ ನಾವು ಜಗತ್ತಿ ಕೊಟ್ಟು ಹೇಳ್ತಾರೆ ಅವರು ಗಾಡಿ ನಿಂತಂದ್ಮೇಲೆ ಜಗತ್ತಿ ಕೊಡ್ಲೇಬೇಕು. ಅಲ್ಲ ಸರ್ ಅಪ್ಪೆ ಗಾಡಿ ಹೊರಗಡೆ ನಾವೇನಾದ್ರು ಅವ್ರು ಕರೆಸಿ ಇಲ್ಲಿಂದ ಮಾರಪ್ಪಂದ್ರೆ ನಾವು ಅವ್ರಿಗೆ ಕರ್ಕೊಂಡು ಬಾಡಿಗೆ ಕಟ್ತಾರೆ. ಏನ್ ಮಾಡ್ಬೇಕು? ಬಾಡಿಗೆ ಕಟ್ತಾರೆ ಇಲ್ಲಿ ಪಟೇಲ್ ಬಡಾವಣೆಗೆ 25-30 ಸಾವಿರ ಬಾಡಿಗೆ ಕಟ್ತಾರೆ. ಏನ್ ಮಾಡ್ಬೇಕು? ಬಾಡಿಗೆ ಕಟ್ಬೇಕು. ಈಗ ನಮ್ಮ ಪುರಸಭೆಯಿಂದ ನಾವು ರೋಡ್ ಸೈಡಲ್ಲಿ ಏನೋ ಅಂಗಡಿಗಳು ಇರ್ತವೆ, ಪೆಟ್ಟಿಗೆ ಇರ್ತವೆ. ಅಲ್ಲ ಸರ್ ರೋಡ್ ಸೈಡ್ ಈಗ ತಾಲೂಕಿನ ತ್ರಾಸ ಐತೆ. ಯಾವನೊಬ್ಬ ಗಾಡಿ ಕುತ್ಕೊಂಡು ಹೋದ ಏನು ಯಾರು ಅದು ಕಂಪ್ಲೇಂಟ್ ಕೊಡ್ರಿ, ಅವ್ರ ಮೇಲೆ ಅವ್ರು ಪೊಲೀಸರು ಆಕ್ಷನ್ ತಗೊಂತಾರೆ. ಟ್ರಾಫಿಕ್ ಮೇಂಟೈನ್ ಪುರಸಭೆ ನೀವು ಬರ್ಬೇಕು. ಟ್ರಾಫಿಕ್ ಮೇಂಟೈನ್ ಮಾಡೋರು ಯಾರು? ಪೊಲೀಸರು ಪುರಸಭೆ. ನಾವು ಲೆಟರ್ ಹಾಕಿದೀವಿ, ಗಾಡಿ ನಂಬರ್ ಬರೆದು ಲೆಟರ್ ಹಾಕಿದೀವಿ. ನಾವು ತೋರಿಸ್ಬೇಕಾ ಲೆಟರ್? ಒಂದ್ಸರಿ ಬರ್ತೀರಾ, ಮತ್ತೆ ಒಂದು ವಾರ ಬಿಟ್ಟು ಮತ್ತೆ ಬಂದು ನಿಲ್ಸ್ತಾರೆ ಅವರು. ಅದಕ್ಕೆ ಅವ್ರು ಪೊಲೀಸರು ತಗೋಬೇಕಾದ್ ನಾವು ಮಾಡೋಕ್ಕಾಗಲ್ಲ, ಪ್ರತಿ ಸಲ ಮಾಡೋಕ್ಕಾಗಲ್ಲ. ಬಾಡಿಗೆ ಕಟ್ತಲ್ಲೇ ಮಾಡ್ಬೇಕು. 20 ನಿಂತಾಗ ಏನ್ ಮಾಡ್ತೀವಿ, ಅವ್ರ ಗಾಡಿಗಳ ನಂಬರ್ ಹಾಕಿ ನಾವು ಲೆಟರ್ ಬರೆದಿದ್ದೀವಿ. ಇದರಿಂದ ಸಾರ್ವಜನಿಕ ತೊಂದರೆ ಆಗ್ತೈತಿ, ನೀವು ಇದ್ರ ಮೇಲೆ ಕ್ರಮ ವಹಿಸ್ರಿ ಅಂತ ಅವ್ರು ಕ್ರಮ ತಗೊಂತಾರೆ. ಸರ್ಕಾರಿ ಅಂಗಡಿ ನೀವು ಅಲ್ಲಿ ಅರಾಜ್ ಮಾಡಿಲ್ಲ, ನಿಮ್ಮ ಮೇಲೆ ತುಂಬ ಅಂಗಡಿ ಯಾವುದೋ ಅಂಗಡಿ ಯಾರು ವ್ಯಾಪಾರ ಮಾಡಿದ ಅರಾಜಾಗಿ ಏನು ಮಳಿಗೆ ಮಾಡ್ಕೊಂಡ್ರೆ ಅವರೇ ವ್ಯಾಪಾರ ಮಾಡೋರು ಎಲ್ಲರೂ ಅನ್ನ ಬರ್ದಿಲ್ಲ, ಯಾರು ಮೇಲೆ ಬರ್ದಿಲ್ಲ, ಅವರು ಹೊಟ್ಟೆ ಬಳಿ ಮಾಡ್ತಾರೆ. ನೀನು ಅರಾಜ್ ಮಾಡ್ಕೊಳಪ್ಪ, ನೀ ಬೇಡ. ಚನ್ನಗಿರಿ ಪಟ್ಟಣದ ಸಂತೆ ಮೈದಾನದಲ್ಲಿ ನಾಗರಿಕ ಆಧಾರ್ ಸೇವಾ ಸಂಸ್ಥೆಯನ್ನು ತೆರೆಯಲಾಗಿದ್ದು, ಸೇವಾ ಸಂಸ್ಥೆಯನ್ನು
ಸೇವಾ ಸಂಸ್ಥೆಯ ಒಂದು ಕೊಠಡಿಯನ್ನು ಇಂದು ಲೋಕಾರ್ಪಣೆಯನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಸೇವಾ ಸಂಸ್ಥೆಯ ರಾಜ್ಯಾಧ್ಯಕ್ಷರಾದಂತಹ ಆಸ್ಫಿಯಾ, ಹಾಗೆಯೇ ಸೀಮಾ, ಹಾಗೆಯೇ ಇತರರು ಹಾಜರಿದ್ದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ.